ಸೊ ಅಶ್ವಿನಿ ಅವರು ಈಗ ಒಂದು ಗಾದೆ ಇದೆ, ನಂಬಿ ಕೆಟ್ಟವರಿಲ್ಲವಯ್ಯ ಅಂತ ಹೇಳ್ಬಿಟ್ಟು, ನಂಬಿನೇ ಕೆಟ್ರ ಅಂತ. ಯಾವ ಕೆಲ್ಸನೂ ಒಳ್ಳೆ ಕೆಲ್ಸನೂ ವೇಸ್ಟ್ ಆಗಲ್ಲ. ಈಗ ಜನ ನೋಡಿದ್ದಾರೆ ಅಂದ್ರೆ ಅದು ವೇಸ್ಟ್ ಆಯ್ತಾ? ಖಂಡಿತವಾಗ್ಲೂ ಇಲ್ಲ. ಬಟ್ ಗೇಮಿಂದ ಆಚೆ ಬರೋದಕ್ಕೆ ಕಾರಣ ಆಯ್ತಾ? ಎಸ್ ಆಯ್ತು. ಯಾಕಂದ್ರೆ ಕಾವ್ಯ ಅವರು ಒಂಚೂರು ಡಿಪೆಂಡೆನ್ಸಿ ಇತ್ತು ಅವ್ರ ಮೇಲೆ. ಸ್ಟ್ರಾಟಜೈಸ್ ಮಾಡುವಾಗ್ಲೂ ಕೂಡ ಹ್ಞೂ 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 ಅಂತ ಹೇಳಿ, ಮತ್ತು ಅಲ್ಲಿ ಹೋಗಿ ಎಂಡ್ ಆಫ್ ದ ಮೂಮೆಂಟ್ ಇನ್ನೇನು ಟಾಸ್ಕ್ ಆಡಬೇಕು ಅಂದಾಗ ಜಾನ್ವಿ ಅವ್ರು ಈ ಕಡೆ ಜಾರ್ಕೋತಾರೆ, ಕಾವ್ಯ ಅವ್ರು ಈ ಕಡೆ ಜಾರ್ಕೋತಾರೆ. ಅಲ್ಲಿ ಅವರು ಸ್ವಾರ್ಥವಾಗಿ ಆಡ್ತಾ ಇದ್ದಿದ್ದು ಇನ್ನೊಬ್ರು ಒಂದು ರೈಟ್ ಕಂಟೆಂಡರ್ನ ಅವಕಾಶವನ್ನ ಕಿತ್ಕೊಳತ್ತೆ. ಒಂದು ಸ್ಪೋರ್ಟಿವ್ ವೇನಲ್ಲಿ ತಗೊಂಡಾಗ ಇವತ್ತು ನನಗಾಗಿದ್ದು ಇನ್ಸಿಡೆಂಟ್ ನಾಳೆ ಅವರಿಗೂ ಆಗಬಹುದು. ಬಟ್ ಆ ಮನೆಯಲ್ಲಿ ಹೇಳ್ತಾರೆ ಫ್ರೆಂಡ್ಶಿಪ್ ವರ್ಕ್ ಆಗಲ್ಲ ಅಂತ. ಬಟ್ ಸ್ಟಾರ್ಟಿಂಗ್ ಡೇಸಲ್ಲಿ ಸರ್ವೈವ್ ಆಗಬೇಕು ಅಂತಂದ್ರೆ ನೀವು ಫ್ರೆಂಡ್ಶಿಪ್ ಮಾಡ್ಕೊಳ್ಳೇಬೇಕಾಗುತ್ತೆ. ಅವ್ರು ನಮ್ಮ ಬೆನ್ನಿಗೆ ಚೂರಿ ಚುಚ್ತಾರೆ ಅಂತ ಗೊತ್ತಿದ್ರು ನಂಬಬೇಕಾಗತ್ತೆ. ನಾವು ಸ್ಟ್ರಾಟಜೈಸ್ ಮಾಡಿದಾಗ್ಲೂ 5 ಜನ ಅಂತಾನೆ ಮಾಡಿದ್ವು. ಸೊ ಮಾಡಿದ್ಮೇಲೂ ಅಲ್ಲಿ ಹೋಗಿ ಅವ್ರ ಹತ್ರ ಮಾತಾಡಿ, ಇನ್ಫ್ಯಾಕ್ಟ್ ನನ್ನ ಜಂಟಿನೇ ಕನ್ಸಿಡರ್ ಮಾಡಿರಲಿಲ್ಲ. ನನ್ನ ಹತ್ರ ಬಂದು ಏನು ಡಿಸಿಷನ್ ತೊಗೊಂಡಿದ್ದೀರಾ, ಏನು ಮಾಡ್ತಿದ್ದೀರಾ ಅಂತಲೂ ಕೇಳಲಿಲ್ಲ. ಕಾವ್ಯ ಅವ್ರದ್ದೇ ಒಂದು ಗುಂಪುಗಾರಿಕೆ ಆಯಿತು. ಓಕೆ, ಅವ್ರ ಸ್ಟ್ರಾಟಜಿ ಅವ್ರು ಮಾಡಿದ್ರು ಅಂತ ಅಂದ್ಕೊಳ್ಳೋಣ. ಬಟ್ ಎಂಡ್ ಆಫ್ ದ ಡೇ ಅದು ಹೇಗೆ ಇಂಪ್ಯಾಕ್ಟ್ ಆಯಿತು ಅಂದರೆ ಅವರ ಸ್ವಾರ್ಥ. ಸುದಿ ಅವರು ಹೇಳಿದ ಒಂದು ರಾಂಗ್ ಸ್ಟೇಟ್ಮೆಂಟ್, ಕಾವ್ಯ ತಗೊಂಡಂಥ ಒಂದು ರಾಂಗ್ ಡಿಸಿಷನ್, ಜಾನ್ವಿ ಅವರು ಜಾರ್ಕೊಂಡಂಥ ರೀತಿ ರೈಟ್ ಕಂಟೆಂಡರ್ನ ಆಪರ್ಚುನಿಟಿನೇ ಇಲ್ಲದೆ ಹೊರಗಡೆ ಕಳಿಸೋದಕ್ಕೆ ಒಂದು ದಾರಿ ಮಾಡಿಕೊಳ್ತು. ಸೊ ಕಾಂಟ್ ಹೆಲ್ಪ್ ಇಟ್. ಅದೇ